ನೀವು ನೋಡಿರ್ಬೋದು. ಐ ಥಿಂಕ್ 2016 ಇರಬೇಕು ಮೋಸ್ಟ್ಲಿ. ಒಂದು ಎರೆಹಂಚಿನಳ್ಳಿಯಲ್ಲಿ ಒಂದು ಘಟನೆ ನಡೀತು. ಅದರ ಬಗ್ಗೆ ನಿಮ್ಗೆ ಏನಾದರೂ ಇರ್ಬೋದು, ಪೇಪರ್ ಸ್ಟೇಟ್ಮೆಂಟ್ ಆಯಿತು, ನ್ಯೂಸಲ್ಲೆಲ್ಲ ಬಂತು. ಒಂದು ತಾಯಿ 3 ಮಕ್ಕಳನ್ನ ಬ್ಯಾರಲ್ನಲ್ಲಿ, ನೀರಿನ ಬ್ಯಾರಲ್ನಲ್ಲಿ ಎತ್ತು ಕೊಲ್ಲಿ ತಾನು ಉರ್ಲಕ್ಕೊಂದು ಸತ್ತು. ಅದು ಕಾರಣ ಸಾರಾಯಿ. ಗಂಡ ಮಲ್ಕೊಂಡಿದ್ದಾನೆ ಅಲ್ಲೇ ರೋಡ್ ಮನೆ ಮುಂದ್ಗಡೆ ಬಿದ್ದಿದ್ದಾನೆ. ಆ ಎಮ್ಮ ಅದು ತಾಳ್ಲಾರ್ದು ಎಲ್ಲ ಹಿಂಸೆ ತಾಳ್ಲಾರ್ದನೆ ಆ ಮಕ್ಕಳನ್ನ ಕೊಲ್ಲಿದ್ಲು. ಯಾವ ರೀತಿ ಅಂದ್ರೆ ಆ ಎಮ್ಮಗ ಎಷ್ಟು ನೋವಾಗಿರ್ಬೇಕು. ಆ ಮಕ್ಕಳು ಕೊಲ್ಲಬೇಕಾದ್ರೆ ಕರುಣೆ ಅನ್ನೋದು ಬಂತೋ ಇಲ್ಲ ಅನ್ನೋದು ಅಷ್ಟು ಕಠೋರ. ಅಂದ್ರೆ ಸಾರಾಯಿ ಅನ್ನೋದು ಅಷ್ಟು ಡೇಂಜರಸ್ ಅಂತ. ಈಗಂದ್ರೆ ಫ್ಯಾಷನ್ ಆಗಿದೆ. ಸಣ್ಣ ಸಣ್ಣ ಮಕ್ಕಳು, ನಾನು ಡೈಲಿ ನೋಡ್ತೀನಿ. ನಂದು ಒಂದು ನಾನ್ ವೆಜ್ ಹೋಟೆಲ್ ಇದೆ, ಬೇವು ರಸ್ತೆಯಲ್ಲಿ ನಾನ್ ವೆಜ್ ಹೋಟೆಲ್ ಇದೆ ನಂದು. ನಾನು ಹೋಟೆಲ್ನಲ್ಲಿ ಬರ್ತಕ್ಕಂಥ ನಾನ್ ವೆಜ್ ಅಂದ್ಗಳೇ ಫಸ್ಟ್ ಬರೋದು ಸಾರಾಯಿ. ನನ್ನ ಹೋಟೆಲ್ಗೆ ವಿಸಿಟ್ ಯಾರಾದರೂ ನೀವು ಯಾರು ಕೊಟ್ಟಿಲ್ಲ, ಮೋಸ್ಟ್ಲಿ ನೀವು ನೋಡಿ ಬಂದಿರ್ಬೇಕಂತ ನನಗೆ ಅನಿಸುತ್ತೆ. ಬಂದಿದ್ದಿಲ್ಲ ಅವನಿಗೆ ಗೊತ್ತ. ವಿದ್ಯಾರ್ಥಿಗಳೇ, ಈ ಇವತ್ತಿನ ದಿವಸ ಈ ಕುಡಿತ ಮತ್ತು ಗುಟ್ಗ ಈ ಇದರಿಂದ ನಾವೊಂದು ನಿಮ್ಗೆ ಅವೇರ್ನೆಸ್ ಕೊಡ್ಬೇಕಂತ ನಾವು ಬಂದಿರೋದು ಭಾಳ ಖುಷಿ ಆಯಿತು. ನಿಮ್ಮ ವಯಸ್ಸಿನ ನನಗೂ ಒಬ್ಬ ಮಗ ಅದಾನ. ಆಗ ಅವ್ನು ಸ್ವಲ್ಪ ಗೇಮ್ ಆದರೆ ಈಗೆಲ್ಲ ಬಿಟ್ಟಾನೆ, ಸೆಕೆಂಡ್ PUC ಓದ್ತಾನೆ. ನಾವು ಮನೇಲಿ ತಂದೆ ತಾಯಿ ಮಾತು ಕೇಳಿ ಹೇಳಿದ್ರು ಕೇಳಲಿಲ್ಲ ಅಂದಾಗ ಕೊನೆಗೆ ಫ್ರೆಂಡ್ಸ್ ಆದವ. ನೀವು ಸ್ವಲ್ಪ ಹೇಳ್ಬೇಕು ಮಕ್ಕಳಿಗೆ, ನಿಮ್ಮ ಫ್ರೆಂಡ್ಸ್ಗೆ. ಈಗ ನಾನು ಹೇಳ್ತಾ ಇರೋದು ಒಂದು ಮಾತು, ಫ್ರೆಂಡ್ಸ್ ಫಸ್ಟ್ ಆರಿಸ್ಕೊಳ್ಳೋವಾಗ ಒಳ್ಳೆ ಫ್ರೆಂಡ್ಸ್ ಆರಿಸ್ಕೊಳ್ಳಿ. ಫಸ್ಟ್ ಅವ್ರ ಆ್ಯಕ್ಟಿವಿಟಿ ನೋಡ್ರಿ, ಅವ್ರು ಹೆಂಗದಾರ, ಏನು ಅವ್ರ ನಡವಳಿಕೆ, ಏನು ಅವರು ಕುಡಿಯೋಕೆ ಏನಾದರೂ ತಿನ್ನಲೇ ಸ್ವಲ್ಪ ಚಲೋ ಐತಿ ತಿನ್ನು, ಆ ಥರ ನೀವೇನು ಹೋಗ್ಬಾರ್ದು. ಯಾಕಂದರೆ ಈಗ ಒಂದು ಕಾಯ್ದೆಗಳ ಬಗ್ಗೆ, ಆಮೇಲೆ ಕೆಲವೊಂದು ನೀವೆಲ್ಲ ಮೊಬೈಲಲ್ಲಿ ಮೆಸೇಜ್ ಮಾಡ್ತಾ ಇರ್ತೀರಿ. ಅದರಿಂದ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹಾರ್ಟ್ ಕಳಿಸೋದು, ಏನೇನೋ ಕಳಿಸೋದು, ಅದೆಲ್ಲ ಅದರಿಂದ ಎಷ್ಟು ಎಫೆಕ್ಟ್ ಆಗಿದ್ದಾವು. ಆ ರೀತಿ ಎಷ್ಟು ಪೋಕ್ಸೋ ಕಾಯ್ದೆಯಿಂದ ಎಷ್ಟು ಜನ ಬಲಿಯಾಗಿದ್ದಾರೆ, ಎಷ್ಟು ಹೆಣ್ಮಕ್ಳ ಜೀವನ ಹಾಳಾಗಿದೆ. ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಗಮನ ಇರಲಿ. ದಯವಿಟ್ಟು ಇಲ್ಲಿ ಇರೋಂಥ ಬರೀ ಗಂಡುಡ್ರೆ ಇರೋದ್ರಿಂದ ಇದು ನಮ್ಮ ಮಕ್ಕಳು ಕೂಡ ಅವರೇ ಇದ್ದಾರೆ. ಅದಕ್ಕೋಸ್ಕರ ನಾವು ಇದನ್ನು ಹೇಳ್ತಾ ಇದ್ದೀವಿ. ಇದೊಂದು ಉಪಯೋಗ ನೀವು ಮಾಡ್ಕೊಳ್ರಿ ಅಂತೇಳಿ ಇವತ್ತು ನಮ್ಮ ಸಿದ್ಧಾರೂಢ ಸರ್ ಅವರು ಒಂದು ನಿಮಗೆ ಮಾಹಿತಿಯನ್ನು ಕೊಡಲು ಬಂದಿದ್ದಾರೆ. ಅವ್ರಿಗೆ ಈ ವೇದಿಕೆಗೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಕೆಲವರು ಹೇಳ್ತಾರ ಸಾರಾಯಿ ಕುಡಿದು ಎಷ್ಟು ಕುಡಿತಾನ ಅವನು, ಹೆಂಗ ಲಾಸ್ ಆಗ್ತಾನ ಅಂತ ಹೇಳಿ. ಅದು ಅನುಭವ ಅವನಿಗೆ ಗೊತ್ತಿರುತ್ತೆ. ಯಾಕಂದ್ರೆ 24/7 ಕುಡಿಯೋನಿಗೆ ದುಡ್ಡು ಎಷ್ಟು ಇದ್ರೂ ಸಾಗೋದಿಲ್ಲ. ಅವನು ಎಷ್ಟು ಕುಡಿದ್ರು ಅವನಿಗೆ ಏನು ಎಫೆಕ್ಟ್ ಅನ್ಸೋದು, ಬಾಡಿಗೆ ಎಫೆಕ್ಟ್ ಆಗುತ್ತೆ, ಬಟ್ ಅವನಿಗೆ ಎಫೆಕ್ಟ್ ಅನ್ಸಂಗಿಲ್ಲ. ಅದು ಕುಡ್ದಿಲ್ಲ ಅಂದ್ರೆ ಕೈಕಾಲ ಆಡೋದಿಲ್ಲ. ಮನಸ್ಸಿನ ಸ್ಥಿತಿ ಒಟ್ಟು ಇದಿರಂಗಿಲ್ಲ, ಕಂಟ್ರೋಲ್ ಇರಂಗಿಲ್ಲ. ಅದು ಯಾವಾಗ ಒಳಗಡೆ ಬಿತ್ತು ಅವಾಗ ಕಂಟ್ರೋಲ್ ಆಗುತ್ತೆ. ಹೆಂಡ್ರು ಮಕ್ಕಳು ಎಲ್ಲ ಯಾರು ಕೇರ್ ಮಾಡೋದು. ನಾನು ಆಕ್ಸಿಡೆಂಟ್ ಆಗಿ ಹೊತ್ಕೊಂಡಿದ್ದೆ. ಆಕ್ಸಿಡೆಂಟ್ ಆಗಿ ಎಲ್ಲಿ ಇದು ಕೋರ್ಟ್ ಇದೆ, ಈಗ ಹೊಸ ಕೋರ್ಟ್ ಆಗಿದೆ. ಕೋರ್ಟ್ ಅದರ ಟರ್ನಿಂಗ್ ನಲ್ಲಿ ಒತ್ಕೊಂಡ್ ನಾನು ಆಕ್ಸಿಡೆಂಟ್ ಆಗಿ ಗಾಡಿ ಹಾಕೊಂಡು ಬಿದ್ದರೆ ಇಲ್ಲಿ ಕಟ್ಟಾಯ್ತು, ಇಲ್ಲಿ ಕಟ್ಟಾಯ್ತು, ಇದು ಫ್ರಾಕ್ಚರ್ ಆಯ್ತು. ನಾನು ಬಿದ್ದರೆ ಯಾರು ಬರಲಿಲ್ಲ, ನನ್ನ ತಂದೆ ತಾಯಿ ಬರಲಿಲ್ಲ, ನನ್ನ ಅಣ್ಣ ತಮ್ಮ ಬರಲಿಲ್ಲ, ನನ್ನ ಅಕ್ಕ ತಂಗಿಯರು ಯಾರು ಬರಲಿಲ್ಲ ನಾನು ಮಾತಾಡ್ಸಕ್ಕ.